ನಮಸ್ಕಾರ, ನಾನು ಗುರುರಾಜ್, ವಿಜಯಪುರ ಜಿಲ್ಲಾ ನಿಯೋಜನೆ ವರದಿಗಾರ. ವಿಜಯಪುರ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಡೆದಂತಹ ದರೋಡೆ ಪ್ರಕರಣಗಳನ್ನು ಭೇದಿಸುವಲ್ಲಿ ಕೊನೆಗೂ ವಿಜಯಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿರುವಂಥದ್ದು. ವಿಜಯಪುರದ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ಕಳೆದ ಜನವರಿ 26ರಂದು ಸಂಜೆ ಇಬ್ಬರು ಆಗಂತುಕರು ಬಂದು ಗನ್ನನ್ನು ತೋರಿಸಿ ಬಂಗಾರದ ಅಂಗಡಿಯನ್ನು ದರೋಡೆ ಮಾಡಿದರು. ಒಟ್ಟು 22 ಲಕ್ಷ ಮೌಲ್ಯದ ಬಂಗಾರ ಬೆಳ್ಳಿ ಸೇರಿದಂತೆ ಅವರು ದರೋಡೆಯನ್ನು ಮಾಡಿದರು. ಅದಾದ ಬಳಿಕ ವಿಶೇಷ ತಂಡಗಳನ್ನು ವಿಜಯಪುರ ಜಿಲ್ಲಾ ಪೊಲೀಸರು ಮಾಡಿ ಕೊನೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಎಷ್ಟು ಪ್ರಮಾಣದಲ್ಲಿ ಅವರು ಅಂದರೆ 22 ಲಕ್ಷದವರೆಗೂ ಏನು ಬಂಗಾರ ಮತ್ತು ಬೆಳ್ಳಿಯನ್ನು ಕಳ್ಳತನ ಮಾಡಿದ್ರು ಅದೆಲ್ಲವನ್ನು ರಿಕವರ್ ಮಾಡುವಲ್ಲಿ ವಿಜಯಪುರ ಜಿಲ್ಲಾ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಮಹಾರಾಷ್ಟ್ರದ ಪುಣೆ ಸೇರಿದಂತೆ ಬೇರೆ ಬೇರೆಗಳಲ್ಲಿ ಹುಡುಕಾಡಿ ಕೊನೆಗೂ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರುವಂಥದ್ದು. ಈ ಬಂಧಿತ ಆರೋಪಿಗಳು ನೀಡಿರೋ ಮಾಹಿತಿಯ ಆಧಾರದ ಪ್ರಕಾರ ಇಲ್ಲಿ ಏನು ದರೋಡೆ ಪ್ರಕರಣ ನಡೀತು ಅದಕ್ಕೆ ಮೂಲವಾಗಿ ಅವರು ಮಹಾರಾಷ್ಟ್ರದ ಸೊಲ್ಲಾಪುರವನ್ನು ಆಯ್ಕೆ ಮಾಡ್ಕೊಂಡಿದ್ದರು. ಸೊಲ್ಲಾಪುರದಲ್ಲಿ ರಾಬರಿಯನ್ನು ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿದ್ರು. ಆದರೆ ಆ ದಿನ ಅಂದರೆ ಘಟನೆ ನಡೆದ ಜನವರಿ 26ನೇ ದಿನ ಸೊಲ್ಲಾಪುರನಲ್ಲಿ ರಾಬರಿ ಮಾಡೋಕ್ಕೆ ಆಗದೇ ಇರೋ ಕಾರಣದಿಂದಾಗಿ ಕೊನೆಗೆ ಅವರು ಕರ್ನಾಟಕಕ್ಕೆ ಎಂಟ್ರಿ ಕೊಟ್ಟು ಅಲ್ಲಿಂದ ಹಲಸಂಗಿಯಲ್ಲಿ ಬಂದು ಅದು ಮಹಾರಾಷ್ಟ್ರದ ಗಡಿಯಲ್ಲಿ ಇರೋ ಕಾರಣದಿಂದಾಗಿ ಹಲಸಂಗಿಗೆ ಬಂದು ಅಲ್ಲಿ ರಾಬರಿಯನ್ನು ಮಾಡಿ ಮತ್ತೆ ಸಂಕ್ ಮೂಲಕ ಅವರು ಪರಾರಿಯಾಗಿದ್ದಾರೆ ಅಂತೇಳಿ ಒಂದು ಪ್ರಾಥಮಿಕವಾಗಿ ಪೊಲೀಸರ ತನಿಖೆಯಲ್ಲಿ ಬಂದಿರುವಂಥದ್ದು. ಈ ಗಡಿಗಳಲ್ಲಿ ಚೆಕ್ ಪೋಸ್ಟ್ಗಳು ಸರಿಯಾದ ರೀತಿ ಕ್ರಮ ನಿರ್ವಹಣೆ ಮಾಡದೇ ಇರೋದಕ್ಕೆ ಇದೊಂದು ಕಾರಣ. ಆದರೆ ಮತ್ತೊಂದು ಈ ಭಾಗದಲ್ಲಿ ಪ್ರಮುಖವಾಗಿ ಏನಂದರೆ ಭದ್ರತಾ ಕ್ರಮಗಳನ್ನು ಸಾರ್ವಜನಿಕರಾಗಿರ್ಬೋದು, ಗ್ರಾಮಸ್ಥರು, ಗ್ರಾಮ ಪಂಚಾಯತ್ನವರು ಅಥವಾ ಬಂಗಾರದ ಅಂಗಡಿಯವರು ಕೈಗೊಳ್ಳದೇ ಇರೋದು ಸಹಿತ ಇದಕ್ಕೊಂದು ಕಾರಣ ಅಂತ ಹೇಳ್ಬೋದು. ಇನ್ನು ಈ ಬಂಧಿತ ಆರೋಪಿಗಳಲ್ಲಿ ಹಲವು ವಿಷಯತೆಗಳೆಂದರೆ ಒಂದು ಏವನ್ ಆರೋಪಿ ಇರುವಂಥ ಹನುಮಂತ ಅಂತಿದ್ದಾನೆ. ಆತ ಮಹಾರಾಷ್ಟ್ರದಲ್ಲಿ ಪೊಲೀಸ್ ತರಬೇತಿಯನ್ನು ನೀಡ್ತಾ ಅಂದರೆ ಪೊಲೀಸ್ ಆಗಬೇಕು ಅಂತೇಳಿ ಯಾರ್ಯಾವ ವಿದ್ಯಾರ್ಥಿಗಳು ಇರ್ತಿದ್ರು ಅಂಥವ್ರಿಗೆ ತರಬೇತಿಯನ್ನು ನೀಡುವಂತಹ ಒಂದು ಕೆಲಸವನ್ನು ಸಹಿತ ಮಾಡ್ಕೊಂಡಿದ್ದ, ಡೈರಿ ಫಾರ್ಮಿಂಗ್ ಮಾಡ್ಕೊಂಡಿದ್ದ. ಅದ್ರ ಜೊತೆಗೇ ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು ಈಗ ಪೊಲೀಸರ ತನಿಖೆಯಲ್ಲಿ ಬಯಲಾಗಿರುವಂಥದ್ದು. ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಒಟ್ಟು 3 ಕಂಟ್ರಿಮೇಟ್ ಪಿಸ್ತೂಲ್ಗಳು ಮತ್ತು ಒಂದು ಏರ್ಗನ್ ಸೇರಿದಂತೆ ಬೈಕ್ ಸೇರಿದಂತೆ ಹಲವನ್ನು ವಶಕ್ಕೆ ಪಡೆದಿದ್ದಾರೆ. ಈ ಪ್ರಕರಣದ ಬಳಿಕ ಜಿಲ್ಲಾ ಪೊಲೀಸರನ್ನು ಮನವಿ ಮಾಡಿದ್ದಾರೆ. ಏನಂದರೆ ಗ್ರಾಮ ಪಂಚಾಯತ್ಗಳಲ್ಲಿ ಸಹಿತ ಮತ್ತು ಏರಿಯಾಗಳಲ್ಲಿ ಇರುವಂಥವ್ರಿಗೆ ಸಹಿತ ಮನವಿ ಮಾಡಿರೋದು ಆದಷ್ಟು ಬೇಗ CCTVಗಳನ್ನು ಕೂಡಿಸಿ ಅಂತೇಳಿ. ಇದರಿಂದಾಗಿ ಕಳ್ಳರ ಚಲನವಲನ ನಮಗೆ ಗೊತ್ತಾಗುತ್ತೆ. ಆದಷ್ಟು ಬೇಗ ಏನಾದರೂ ಈ ರೀತಿ ಪ್ರಕರಣ ನಡೆದರೆ ಬಂಧಿಸೋಕೆ ಈಸಿ ಆಗುತ್ತೆ ಅಂತ ಹೇಳಿ. ಬಹುತೇಕ CCTV ಇದ್ದರೆ ಈ ರೀತಿ ಪ್ರಕರಣಗಳು ನಡೆಯೋದು ಬಹಳಷ್ಟು ಕಡಿಮೆ, ಅಥವಾ ಏರಿಯಾದಲ್ಲಿ ಎಲ್ಲ ಕಡೆ ಇದ್ದರೂ ಈ ರೀತಿ ಪ್ರಕರಣ ನಡೆಯೋದು ಬಹಳಷ್ಟು ಕಡಿಮೆ. ಅಂಥದ್ರಲ್ಲಿ ಒಂದು ವೇಳೆ ನಡೆದರೂ ಸಹಿತ ಆ ಪ್ರಕರಣವನ್ನು ಬೇಯಿಸೋಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ ಅಂತ ಹೇಳಿ ಆರಂಭದಲ್ಲಿ ವಿಜಯಪುರ ಜಿಲ್ಲೆಗೆ SP ಅವರು ಬಂದಾಗ ಜನರಿಗೆ ಮನವಿಯನ್ನು ಮಾಡ್ತಾಯಿದ್ರು. ಆ ಮನವಿ ಪೂರ್ವಕವಾಗಿ ಸುಮಾರು 7,000ಕ್ಕೂ ಅಷ್ಟೇ ಮಾತ್ರ ಜಿಲ್ಲೆಯಲ್ಲಿ CCTVಗಳಿದ್ವು. ಅದು ಈಗ 22,000ಕ್ಕೂ ಅಧಿಕವಾಗಿದೆ ಅಂತೇಳಿ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ರೀತಿ CCTVಗಳನ್ನು ಹೆಚ್ಚಿಗೆ ಮಾಡಿದಲ್ಲಿ ಈ ರೀತಿಯ ಪ್ರಕರಣಗಳನ್ನು ತಡೆಗಟ್ಟಬಹುದು ಅಂತೇಳಿ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಕರ್ನಾಟಕದ ಗಡಿಯಲ್ಲಿ ಈ ಹಲಸಂಗಿ ಗ್ರಾಮ ಇರೋದ್ರಿಂದ ರಾಬರಿ ಮಾಡಿದವರು ಸರಳವಾಗಿ ಮಹಾರಾಷ್ಟ್ರಕ್ಕೆ ಪರಾರಿಯಾಗೋಕ್ಕೆ ಅವ್ರಿಗೆ ಅವಕಾಶ ಇತ್ತು. ಮತ್ತು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ಕರ್ನಾಟಕದಲ್ಲಿ ರಾಬರಿ ಮಾಡಿ ಮಹಾರಾಷ್ಟ್ರದ ಸೊಲ್ಲಾಪುರಕ್ಕೆ ಹೋಗಿ ಅಲ್ಲಿಂದ ಸಂಖ್ಯೆಗೆ ಅವರು ಪ್ರಯಾಣ ಮಾಡಿದ್ರು. ಅಂದರೆ ಅದು ಬೇರೆ ಜಿಲ್ಲೆ, ಸಾಂಗ್ಲಿ ಜಿಲ್ಲೆಗೆ ಹೋಗುತ್ತೆ, ಇದು ಸೊಲ್ಲಾಪುರ ಜಿಲ್ಲೆ. ಈ ರೀತಿ ಬೇರೆ ಬೇರೆ ಜಿಲ್ಲೆಗಳನ್ನು ಮಾಡೋದ್ರಿಂದ ಪೊಲೀಸರಲ್ಲಿ ಹೋಗಿ ತನಿಖೆ ಮಾಡೋದಕ್ಕೆ ಸಹಾಯಕ್ಕೆ ವಿಳಂಬ ಆಗುತ್ತೆ ಅನ್ನೋ ಕಾರಣಕ್ಕೆ. ಅಂದರೆ ಪೊಲೀಸರು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಹೋಗಿ ತನಿಖೆ ಮಾಡಬೇಕಾದ್ರೆ ಕಾನೂನಿನ ತೊಡಕು ಉಂಟಾಗುತ್ತೆ ಅನ್ನೋ ಕಾರಣಕ್ಕೆ ಅವರು ಕರ್ನಾಟಕದಲ್ಲಿ ರಾಬರಿಯನ್ನು ಮಾಡಿ ಮಹಾರಾಷ್ಟ್ರಕ್ಕೆ ಹೋಗಿರುವಂತಹ ಇನ್ಸಿಡೆನ್ಸ್ ನಡೆದಿರುವಂಥದ್ದು. ಹಾಗಾಗಿ ಪೊಲೀಸರು ಮನವಿಯನ್ನು ಮಾಡ್ತಾ ಇದ್ದಾರೆ. ಗಡಿಯಲ್ಲಿರುವಂತಹ ಗ್ರಾಮಗಳು, ಅದರಲ್ಲೂ ವಿಶೇಷವಾಗಿ ವಿಜಯಪುರ ಜಿಲ್ಲೆ ಇಂಡಿ, ಚಡಚಣ ಗ್ರಾಮಗಳ ತಾಲೂಕುಗಳೇನಿವೆ ಗಡಿಗೆ ಹೊಂದ್ಕೊಂಡಿರುವಂಥ ಗ್ರಾಮಗಳು ಮಹಾರಾಷ್ಟ್ರದಲ್ಲಿ. ಹಾಗಾಗಿ ಇಲ್ಲಿ ಹೆಚ್ಚಿನ ಜನರು ಒಂದು ಎಚ್ಚರಿಕೆಯನ್ನು ವಹಿಸುವ ಜೊತೆಗೆ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ನೀಡುವಂಥ ಇನ್ಸ್ಟ್ರಕ್ಷನನ್ನು ಫಾಲೋ ಮಾಡಬೇಕಂತ ಹೇಳಿ ಅವರು ಮನವಿ ಮಾಡಿದ್ದಾರೆ. ಜನರು ಸಹಿತ ಈ ರೀತಿಯ ಇನ್ಸ್ಟ್ರಕ್ಷನ್ಗಳನ್ನು ಫಾಲೋ ಮಾಡಿದರೆ ಈ ರೀತಿಯ ರಾಬರಿ ಪ್ರಕರಣಗಳು ಕಡಿಮೆ ಆಗುವ ಸಾಧ್ಯತೆ ಇರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.